समुद्रे ततोरितिष्ठे भवनान् विश्रोतामोन्द्यां लक्ष्मणोपस्पृशामि अहमेव वात इव प्रवाहाम्यारभमाणा भुवनानि विश्वा परो दिवापर एना पृथिव्यै तावते महिना सम्बभूवान् ॐ सोमः परते जनिता परेणां जनिता दिवो जनिता पृथिव्याः जनिता सूर्यस्य जनिते रुद्रस्य जनितो विष्णोः राजाधिराजाय प्रसह्य साहिने नमो यम्बै श्रवणाय कुर्महे समे कामकामाय कामेश्वरै श्रवणो ददातु कुबेराय वै श्रवणाय महाराजाय नमः पर्याप्यानन्तरम् ಉಪಾಂತರ ಭಾಗ್ಯನೇ ಹೇಳುವ ಹಾಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ವದಲ್ಲಿ ಬರುವಂತಹ ಆ ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದಂತಹ ಮಾತು. ಹಾಗಿರುವಾಗ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಕಲಶದಲ್ಲಿ ವರುಣನನ್ನ ಆವಾಹನೆ ಮಾಡಿ ಅದೇ ರೀತಿಯಾಗಿ ಆ ಕಲಶದಲ್ಲಿ ಆದಿತ್ಯಾದಿ ನವಗ್ರಹ ದೇವರುಗಳನ್ನು ಕೂಡ ಆವಾಹನೆಯನ್ನು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಆದಿತ್ಯಾದಿ ನವಗ್ರಹ ದೇವರುಗಳ ಆರಾಧನೆ ಮಾಡಿದಲ್ಲಿಗೆ ನಮಗೆಲ್ಲರಿಗೂ ಬರತಕ್ಕಂತಹ ಸಮಸ್ಯೆಗಳಾದಂತಹ ಗ್ರಹಚಾರ ದೋಷಗಳಿದ್ದರೂ ಕೂಡ ಅವುಗಳನ್ನೆಲ್ಲ ಆದಿತ್ಯಾದಿ ನವಗ್ರಹವನ್ನು ದೂರ ಮಾಡಿಕೊಡಬೇಕು. ಯಾಕೆಂತ ಕೇಳಿದ್ರೆ ನಾವೆಲ್ಲ ಅನುಭವಿಸುವಂತಹ ಕಷ್ಟವಾಗಿರ್ಬೋದು ಸುಖವಾಗಿರ್ಬೋದು ಎಲ್ಲ ಕೊಡುವುದು ಯಾರು ಅಂತ ಕೇಳಿದ್ರೆ ಆದಿತ್ಯಾದಿ ನವಗ್ರಹಗಳು. ಯಾಕೆಂತ ಕೇಳಿದ್ರೆ ಒಳ್ಳೆಯ ದಶೆ ಶುಕ್ರ ದಶೆ ಆಗಿರ್ಬೋದು, ಗುರುದಶೆ ಆಗಿರ್ಬೋದು, ಬುಧ ದಶೆ ಆಗಿರ್ಬೋದು, ಈ ಒಳ್ಳೆಯ ದಶೆಯನ್ನೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮ ಪಾಲಿಗೆ ಎಲ್ಲ ಒಳಿತೇ ಆಗ್ತದಂತೆ. ನಾವು ಪಾಪಗಳು ಮಾಡಿದರೂ ಕೂಡ ಅದು ನಮ್ಮ ಪಾಲಿಗೆ ಪ್ರಾಪ್ತಿ ಆಗುವುದಿಲ್ಲ. ಯಾವಾಗ ಕೆಟ್ಟ ದಶೆಗಳು ನಮ್ಮ ಪಾಲಿಗೆ ಪ್ರಾಪ್ತಿ ಆಗ್ತದೋ ಗೊತ್ತಿದ್ದೋ ಗೊತ್ತಿಲ್ಲದ ಮಾಡಿದಂತಹ ಸಮಸ್ತ ಪಾಪಗಳ ಫಲ ಎನ್ನುವುದು ಏನುಂಟು ಶನಿ ದಶೆಯಲ್ಲಿ ಆಗಿರ್ಬೋದು ನಾವು ಅನುಭವಿಸಬೇಕಂದ್ರೆ. ಯಾಕೆಂತ ಕೇಳಿದ್ರೆ ಶನಿ ದಶೆ ಆಗಿರ್ಬೋದು, ಶನಿ ಭುಕ್ತಿ ಆಗಿರ್ಬೋದು, ಶನಿ ಚಾರ ಕಾಲದಲ್ಲಿ ಆಗಿರ್ಬೋದು ನಾವೆಲ್ಲ ಹೇಳ್ತೇವೆ ಓ ನನ್ನ ಪಾಲಿಗೆ 7 ವರ್ಷ ಶನಿ ಶುರು ಆಗಿಲ್ಲ. ಯಾಕೆಂತ ಕೇಳಿದ್ರೆ 7 ವರ್ಷ ಶನಿ ಹೇಳುವವ ಕೆಟ್ಟವ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದ್ರೆ ಶನಿ ಹೇಳುವವ ಕೆಟ್ಟವಲ್ಲ. ಯಾಕೆಂತ ಕೇಳಿದ್ರೆ ನಾವು ಮಾಡಿದ ಪಾಪವನ್ನ ತೀರಿಸುವುದು ಯಾವಾಗ ಅಂತ ಕೇಳಿದ್ರೆ ಶನಿಯ ದಶೆಯ ಕಾಲದಲ್ಲಿ. ಆದ್ರೆ ಏನು ಶನಿ ಭುಕ್ತಿ ಕಾಲದಲ್ಲಿ ಆಗಿರ್ಬೋದು, 7 ವರ್ಷ ಶನಿಯ ಕಾಲದಲ್ಲಿ ಆಗಿರ್ಬೋದು ನಾವು ಮಾಡಿದನ್ನೇ ಶನಿ ನಮ್ಮ ಪಾಲಿಗೆ ಕೊಡುವಂತಹದ್ದು. ಆಗಿರುವಾಗ ನನಗೆ ಬರತಕ್ಕಂತಹ ದೋಷಗಳೇನುಂಟು ಅವೆಲ್ಲ ಲಕ್ಷ್ಮಿಯ ಆರಾಧನೆಯನ್ನು ಮಹಾಲಕ್ಷ್ಮಿಯ ಆರಾಧನೆ ಮಾಡಿದಲ್ಲಿಗೆ ನಮ್ಮ ಮನೆಯಲ್ಲಿಯೂ ಕೂಡ ಲಕ್ಷ್ಮಿ ಎಂಬುದು ಅಭಿವೃದ್ಧಿ ಆಗ್ತದೆ. ಲಕ್ಷ್ಮಿ ಹೇಳಿದ್ರೆ ಸಂಪತ್ತು ಹೇಳಿದ್ರೆ ಹಣ ಮಾತ್ರ ಅಲ್ಲ, ಒಳ್ಳೆಯದಾದಂತಹ ಮಕ್ಕಳು ಹೇಳುವಂತಹ ಸಂಪತ್ತು ಆಗಿರ್ಬೋದು, ಅದೇ ರೀತಿಯಾಗಿ ಏನು ಮನೆಯಲ್ಲಿ ನೆಮ್ಮದಿ ಜೀವನ ಮಾಡುವಂತಹ ಸಂಪತ್ತು ಆಗಿರ್ಬೋದು. ಇದೆಲ್ಲ ಕೊಡುವ ಯಾರು ಅಂತ ಕೇಳಿದ್ರೆ ಮಹಾವಿಷ್ಣು ದೇವರು ತನ್ನ ಪತ್ನಿಯ ಮೂಲಕವಾಗಿ ನಮ್ಮೆಲ್ಲರ ಪಾಲಿಗೆ ಕೊಡುವಂತಹದ್ದು. ಆಗಿರುವಾಗ ಮಾಡಿದಂತಹ ಆರಾಧನೆಯನ್ನ ಮಹಾಲಕ್ಷ್ಮೀ ದೇವಿ ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಂಡು ನಮಗೆಲ್ಲರಿಗೂ ಬರತಕ್ಕಂತಹ ಸಮಸ್ತ ವಿಧವಾದಂತಹ ಆಪತ್ತುಗಳು, ವಿಪತ್ತುಗಳು, ಕಷ್ಟಗಳು ಏನಿದ್ರೂ ಕೂಡ ಅವುಗಳನ್ನೆಲ್ಲ ಪರಿಹಾರ ಮಾಡಿಕೊಡಬೇಕು. ನಮಗೆ ಬರತಕ್ಕಂತಹ ರಾಜಭಯ, ಚೋರಭಯ, ಜಲಭಯ, ಅಗ್ನಿಭಯ, ಶತ್ರುಭಯಾದಿ ಸಮಸ್ತ ಮಹಾಭಯಗಳು ಏನುಂಟು ಅವುಗಳೆಲ್ಲ ಪರಿಹಾರ ಮಾಡಿಕೊಡಬೇಕು. ಅದೇ ರೀತಿಯಾಗಿ ಮಕ್ಕಳಿಗೂ ಆಗಿರ್ಬೋದು, ಮಕ್ಕಳಿಗೆ ಸದ್ಬುದ್ಧಿ, ಸಚ್ಚಿಂತನೆ, ಸತ್ಪ್ರವೃತ್ತಿ ಎಂಬುದು ಮಕ್ಕಳೆಲ್ಲ ಪಾಲಿಗೆ ಪ್ರಾಪ್ತಿ ಮಾಡಿಕೊಂಡು ಅವರವರು ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ದಿನೇ ದಿನೇ ಅಭಿವೃದ್ಧಿ ಕೂಡ ನಮ್ಮೆಲ್ಲರ ಪಾಲಿಗೆ ಪ್ರಾಪ್ತಿ ಮಾಡಿಕೊಟ್ಟು ನಮ್ಮನ್ನೆಲ್ಲರನ್ನ ಉತ್ತಮ ರೀತಿಯಿಂದ ಸಂರಕ್ಷಣೆ ಮಾಡಿಕೊಂಡು ಬರಬೇಕೆಂಬುದಾಗಿ ಮಹಾಲಕ್ಷ್ಮಿ ದಿವ್ಯ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಓಂ ಲಕ್ಷ್ಮೀರ್ದಿವ್ಯೇರ್ಗಜೇಂದ್ರೇ ನಿತ್ಯಂ ಸಾ ಪದ್ಮಹಸ್ತ ಮಮವಸತಿ ಗೃಹೇ ಸರ್ವಮಾಂಗಲ್ಯಯುಕ್ತ ಮಹಾಲಕ್ಷ್ಮೀ ನಮಃ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಮಹಾಲಕ್ಷ್ಮೀ ಅಮ್ಮನವರ ದೇವ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
ವಸ್ತ್ರ